5ರಂದು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನಡೆಯುವ ಸಭೆಯಲ್ಲಿ ಆಸ್ಪತ್ರೆಯಲ್ಲಿನ ಸಮಸ್ಯೆಗಳನ್ನು ಕುರಿತು ತಾಲೂಕು ವೈದ್ಯಾಧಿಕಾರಿಗಳನ್ನು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತರಾಟೆಗೆ ತೆಗೆದುಕೊಂಡರು. ನಂತರ ಮಾತನಾಡಿದ ಅವರು, ಸಮುದಾಯದ ಆರೋಗ್ಯ ಕೇಂದ್ರಕ್ಕೆ 5 ಗ್ರಾಮ ಪಂಚಾಯಿತಿ ಹಾಗೂ 1 ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತಿದ್ದು, ಹೃದಯ ಭಾಗದಲ್ಲಿರುವ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಪ್ರತಿದಿನ ಸಾವಿರಾರು ರೋಗಿಗಳು ಬರುತ್ತಾರೆ. ರೋಗಿಗಳಿಗೆ ಸರಿಯಾಗಿ ಚಿಕಿತ್ಸೆ ನೀಡದೇ ಇರುವುದರಿಂದ ರೋಗಿಗಳಿಗೆ ಕಷ್ಟದ ವಾತಾವರಣ ಸೃಷ್ಟಿಯಾಗಿದೆ. ವೈದ್ಯರು ರಾತ್ರಿ ಪಾಳಿಯಲ್ಲಿ ಕೆಲಸ ನಿರ್ವಹಿಸದೆ ಸಬೂಬು ಹೇಳುತ್ತಾರೆ. ಇನ್ನು ಅಧಿಕಾರಿಗಳನ್ನು ವಿಚಾರಿಸಿದ್ರೆ ತುರ್ತು ಚಿಕಿತ್ಸೆ ಇದ್ದರೆ ಮಾತ್ರ ವೈದ್ಯರು ಎಂಬ ಉಡಾಫೆ ಉತ್ತರವನ್ನ ನೀಡಿದ್ದಕ್ಕೆ ಆಕ್ರೋಶಗೊಂಡರು. ಅವಾಗ ಏನ್ ಜನ ಬಂದ್ರೆ ಹಾಸ್ಪಿಟಲ್ ನಿಂತ್ಕೊಳ್ಳೋಕೆ ಜಾಗ ಇರ್ತಿದ್ದಿಲ್ಲ, ಅಷ್ಟು ಜನ ಇರ್ತಿತ್ತು. ಈಗ ಯಾರು ಸ್ಪಂದಿಸಲಿಕ್ಕೆ ಜನನೇ ಬರಲ್ಲ. ಎಲ್ಲದಕ್ಕೂ ಸಣ್ಣದಕ್ಕೂ ಪುಟ್ಟದಕ್ಕೂ ನೀವು ಚಳಕೆರೆ ಹೋಗ್ರಿ, ದುರ್ಗ ಹೋಗ್ರಿ, ಚಳಕೆರೆ ಹೋಗ್ರಿ, ದುರ್ಗ ಹೋಗ್ರಿ ಅಂತ ಅವ್ರು ಹೆಂಗೆ ಬಡವರು ಚಳಕೆರೆ ಹೋಗೋಕ್ಕಾಗುತ್ತೆ, ದುರ್ಗ ಹೋಗೋಕ್ಕಾಗುತ್ತೆ, ಎಮರ್ಜೆನ್ಸಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಳ್ಳೋಣ ಅಂತ ಬಂದಿರ್ತಾರೆ. ಇಲ್ಲಿ BP ಕಮ್ಮಿ ಆಗಿರ್ತದೋ, ಇಲ್ಲ ಜಾಸ್ತಿ ಆಗಿರ್ತದೋ, ಇಲ್ಲ ಡೆಲಿವರಿ ಟೈಮ್ ಏನೋ ಬ್ಲೀಡಿಂಗ್ ಜಾಸ್ತಿ ಆಗುತ್ತೋ, ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಅವಾಗ ನೀವು ಇಮಿಡಿಯೇಟ್ಲಿ ತಗೊಂಡು ಹೋಗ್ರಿ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗ್ತಾರೆ? ಅವಾಗ ಬಡವರು ಅಲ್ಲಿಂದ ಹೋಗಿ ಆ ದುಡ್ಡು ಅದು ಇದು ಅಡ್ಜಸ್ಟ್ ಮಾಡ್ಕೊಂಡು ಅವ್ರು ಜೋಡಿಸ್ಕೊಂಡು ಅಲ್ಲಿ ಇಲ್ಲಿ ಇದು ಮಾಡ್ಕೊಂಡು ಆಸ್ಪತ್ರೆಯ ಸಿಬ್ಬಂದಿಗಳಿಂದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಿಗೆ ಹಾಗೂ ಉಪಾಧ್ಯಕ್ಷರಿಗೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಿಗೆ ಹಾಗೂ ಉಪಾಧ್ಯಕ್ಷರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಸರ್ವಮಂಗಳ, ಉಮಾಪತಿ, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಕಾಶಿ, ಡಾಕ್ಟರ್ ವಿಕಾಸ್, ಡಾಕ್ಟರ್ ಓಬಣ್ಣ, ಸೂಪರ್ಡೆಂಟ್ ಮಲ್ಲಿಕಾರ್ಜುನ್, ಚಳ್ಳಕೆರೆ ಆರೋಗ್ಯ ನಿರೀಕ್ಷಕ ಕುದಾಪುರ ತಿಪ್ಪೇಸ್ವಾಮಿ, ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ರವಿಕುಮಾರ್ ನಾಯಕ್, ಆರೋಗ್ಯ ನಿರೀಕ್ಷಕ ಶೇಷಾದ್ರಿ, ಆಸ್ಪತ್ರೆಯ ನರ್ಸ್ಗಳು, ಆಂಬ್ಯುಲೆನ್ಸ್ ಚಾಲಕರು, ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಹೊರಗಡೆ ಹೋಗೋದು ಕೆಲವರು ದುಡ್ಡು ಇರುತ್ತೆ, ಕೆಲವರು ದುಡ್ಡಿರಲ್ಲ ಹೊರಗಡೆ ತೋರಿಸ್ಕೊಳ್ಳೋಕ್ಕೆ. ಅದಕ್ಕೆ ಪ್ರತಿಯೊಂದು ಒಬ್ಬ ಡಾಕ್ಟ್ರನ್ನ ಸ್ಪಂದಿಸ್ರಿ, ಪೇಷೆಂಟ್ಗಳನ್ನ, ಸಾರ್ವಜನಿಕರನ್ನ ಅಂತ ಹೇಳ್ತೀವಿ. ಮತ್ತು ಸ್ಟಾಫ್ಗಳು ಸಹ ಅದೇ ಥರ ಸ್ಪಂದಿಸ್ರಿ ಅಂತ ಹೇಳ್ತೀವಿ. ಮತ್ತು ಎಲ್ಲ ಬೇರೆ ಕಡೆ ಎಲ್ಲ 3 ಸಾರಿ ಸ್ವಚ್ಛತೆ ಕಾಪಾಡ್ತಾರೆ ದಿನಕ್ಕೆ. ಅಟ್ಲೀಸ್ಟು 2 ಸಾರಿ ಆದ್ರೂ ಸ್ವಚ್ಛತೆ ಕಾಪಾಡಬೇಕು ಅಂತ ಅವ್ರು ಯಾರು ಕಾಂಟ್ಯಾಕ್ಟ್ ಅವ್ರಿಗೆ ಹೇಳ್ರಿ, ಸ್ವಲ್ಪ 2 ಸಾರಿ ಆದ್ರೂ ಸ್ವಚ್ಛತೆ ಕಾಪಾಡಲಿ. ಸ್ವಚ್ಛತೆ ಕಾಪಾಡಲಿಲ್ಲಿದ್ರೆ ಹೇಗೆ? ಅದೆಲ್ಲ ನೀವೇ ಹೇಳಿ ಇದು ಮಾಡ್ಬೇಕು ಸರ್. ಅವ್ರು ಕಾಂಟ್ಯಾಕ್ಟರ್ ಕರೆಸಿ ಮಾತಾಡೋಣ ಬೇಕಾದ್ರೆ ಅವ್ರು ಯಾರು ಅಂತ. ಮತ್ತು ಇನ್ನು ಇರುವಂಥ ಎಲ್ಲ ಸಿಬ್ಬಂದಿಗೂ ಅದೇ ಹೇಳಿ, BP ಹೇಳಿ, ಮಾತಾಡಿ, ಇದು ಮಾಡಿ. ಮತ್ತು ಇದು AVRK ಅಮೌಂಟ್ನಲ್ಲಿ ಏನೇನು ಖರ್ಚು ಮಾಡ್ತಿದ್ದೀರಾ, ಯಾವುದ್ಯಾವುದಕ್ಕೆ ಏನೇನು ಮಾಡ್ತಿದ್ದೀರಾ, ಅದಾದರೂ ಸ್ವಲ್ಪ ನೀವು ಮಾಹಿತಿ ಕೊಟ್ಟರಿ ಅಂತ ಕೇಳ್ತೀನಿ. ಜನರೇಟ್ ಎಷ್ಟಿದ್ದಾವೆ, ಎಷ್ಟು ಉಪಯೋಗಿಸ್ತಿದ್ದೀರಾ, ಎಷ್ಟಿಲ್ಲ, ಅವೆಲ್ಲ ಸ್ವಲ್ಪ ನಮಗೆ ಮಾಹಿತಿ ಕೊಡ್ರಿ ಅಂತ ನಾನು ಕೇಳ್ತೀನಿ ಸರ್. ಜನರೇಟ್ ಏನು ನವೀನ್